ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 17ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕರ್ಮಗಳಲ್ಲಿ ಯುಕ್ತ ಚೇಷ್ಟನಾಗಿರೋದು ಅಂದರೆ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಅಂದರೆ ಎಷ್ಟು ಬೇಕೋ ಅಷ್ಟು, ಅಂದರೆ ವರ್ಣ, ಆಶ್ರಮ, ಅವಸ್ಥೆ, ಸ್ಥಿತಿ ಮತ್ತು ವಾತಾವರಣ ಇದಕ್ಕೆ ಅನುಸಾರವಾಗಿ ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಆ ಕರ್ತವ್ಯ ಕರ್ಮಗಳನ್ನು ಮಾಡ್ಕೋಬೇಕು. ನಾವು ಮಾಡುವಂಥ ಕೆಲಸ ಹೇಗಿರಬೇಕು ಅಂದರೆ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು, ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅದ್ರ ತಕ್ಕಾಗಿರಬೇಕು, ಮತ್ತು ಬೇರೆಯವರ ಮೇಲೆ ನಾವು ಡಿಪೆಂಡು ಆಗಬಾರ್ದು, ಮತ್ತು ಧ್ಯಾನ ಯೋಗಕ್ಕೂ ಕೂಡ ನಮಗೆ ಸಹಾಯಕವಾಗಿರಬೇಕು. ಆ ರೀತಿಯ ಕೆಲಸಗಳನ್ನು ಮಾಡ್ಕೊಂಡು ಹೋದಾಗ ಶರೀರ, ಇಂದ್ರಿಯ, ಮನಸ್ಸು ಎಲ್ಲವೂ ಕೂಡ ಸ್ವಾಸ್ಥ್ಯವಾಗಿರೋದ್ರಿಂದ ನಾವು ಧ್ಯಾನ ಯೋಗವನ್ನು ಕೂಡ ಸುಗಮವಾಗಿ ಮಾಡಬಹುದು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯುಕ್ತವಾಗಿ ಮಲಗೋದು ಮತ್ತು ಎಚ್ಚರವಾಗಿರೋದು ಅಂತಂದರೆ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಹಗಲಲ್ಲಿ ಎಚ್ಚರವಾಗಿರೋದು, ರಾತ್ರಿಯಲ್ಲಿ ಮೊದಲ ಮತ್ತು ಕೊನೆಯ ಜಾವದಲ್ಲಿ ಎಚ್ಚರವಾಗಿರೋದು, ಮತ್ತು ಮಧ್ಯದ 2 ಜಾವಗಳಿರುತ್ತಲ್ಲ ಅದರಲ್ಲಿ ಮಲಗೋದು. ಸಾಧಾರಣವಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಮಲಗೋದು ಅಥವಾ ಎಚ್ಚರವಾಗಿರೋದು ಅಂತ ಹೇಳ್ತಾರೆ. ಆದರೂ ಕೂಡ ಎಲ್ರಿಗೂ ಕೂಡ ಈ ಮಧ್ಯದ 6 ಗಂಟೆಗಳಿರುತ್ತಲ್ಲ, ಅಂದರೆ ಮಧ್ಯದ ಜಾವ ಅಂತ ನಾವು ಹೇಳ್ತೀವಲ್ಲ, 2 ಜಾವಗಳು, ಅದು ಅಲ್ಲಿ 6 ಗಂಟೆಗಳು ಸಿಗತ್ತೆ. ಆ 6 ಗಂಟೆಗಳು ಮಲಗಲೇಬೇಕು ಅನ್ನುವಂಥ ನಿಯಮ ಇಲ್ಲ. ಈಗ ಎಲ್ಲರಿಗೂ 8 ಗಂಟೆಗಳು ಮಲಗಲೇಬೇಕು, 6 ಗಂಟೆ ಇರೋದನ್ನ 8 ಗಂಟೆ ಮಾಡಿದ್ದಾರೆ ಈಗ, ಆಯಿತಾ. ಮಧ್ಯದ 2 ಜಾವಗಳು ಮಲಗಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಆಯಿತಾ. ಆ 2 ಗಂಟೆಗಳ ಮಧ್ಯದ 2 ಜಾವಗಳು ಮಲಗಬೇಕು ಅಂತ ಹೇಳ್ತಾ ಇದ್ದಾರೆ. 2 ಜಾವ ಅಂತಂದರೆ 6 ಗಂಟೆಗಳಾಗುತ್ತೆ. 6 ಗಂಟೆಗಳು ಕೂಡ ಮಲಗಲೇಬೇಕು ಎಲ್ಲರೂ ಅಂತಂದ್ಬಿಟ್ಟು ನಿಯಮ ಏನೂ ಇಲ್ಲ. ಧ್ಯಾನ ಯೋಗಿ ಏನು ಮಾಡಬೇಕು, ತನ್ನ ಪ್ರಕೃತಿ ಮತ್ತು ಶರೀರದ ಸ್ಥಿತಿಗೆ ಅನುಕೂಲವಾಗಿ ಅದನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅವನು ಡೀಪಾಗಿ ಸ್ಲೀಪ್ ಮಾಡೋದು, ಅಂದರೆ ತುಂಬ ಗಾಢವಾಗಿ ನಿದ್ರೆಗೆ ಹೋಗ್ತೀವಲ್ವಾ, ಅವಾಗ ಒಂದು 4-5 ಗಂಟೆ ಟೈಮ್ ಮಲಗಿದ್ರೂ ಸಾಕು, 3 ಗಂಟೆ ಮಲಗಿದ್ರೂ ಸಾಕು. ಕೆಲವು ಯೋಗಿಗಳು ಬರೀ 2 ಅವರ್ 1 ಅವರ್ ಮಲಗ್ತಾರೆ ಅಂತ ನಾವು ಕೇಳಿದ್ದೀವಿ, ಆಯಿತಾ. ಅವ್ರು ಯಾಕೆ ಅಷ್ಟೊತ್ತು ಮಲಗಿದ್ರೆ ಅವ್ರಿಗೆ ಸಾಕಾಗುತ್ತೆ ಅಂತಂದರೆ, ಅವರು ಅಷ್ಟೊಂದು ಆಳವಾಗಿ ಮಲಗ್ತಾರೆ. ಅದು 1 ಅವರ್ ಮಲಗಿದ್ರೂ ಕೂಡ ಅವರಿಗೆ ಚೈತನ್ಯ ತುಂಬಿ ಬರುತ್ತೆ. ಆ ರೀತಿಯ ಒಂದು ನಿದ್ದೆ ಅವರು ಮಾಡ್ತಾರೆ. ಆ ರೀತಿ ಏನಾದರೂ ಒಬ್ಬ ಧ್ಯಾನ ಯೋಗಿ ತನ್ನ ಪ್ರಕೃತಿ ಹೇಗಿದೆ, ತನ್ನ ಶರೀರ ಆರೋಗ್ಯ ಹೇಗಿದೆಯೋ, ಆ ಸ್ಥಿತಿ ಹೇಗಿದೆಯೋ ಅದಕ್ಕೆ ಅನುಕೂಲವಾಗಿ ಅವನು ಅದನ್ನು ಡಿಸೈಡ್ ಮಾಡ್ಕೊಂಡು ಮಲಗಬೇಕು. ಈಗ ರಾತ್ರಿಯಲ್ಲಿ 4-5 ಗಂಟೆ ಮಲಗೋದ್ರಿಂದನೇ ಕೆಲಸ ಆಗೋದಾದರೆ, ಅಥವಾ 3 ಗಂಟೆ ಮಲಗೋದ್ರಿಂದನೇ ತನಗೆ ನಿದ್ದೆ ಪೂರ್ತಿ ಆಯಿತು ಅನ್ನೋದಾದರೆ, ಧ್ಯಾನದ ಸಮಯದಲ್ಲಿ ನಿದ್ದೆನೂ ಬರಬಾರ್ದು ಅಥವಾ ಆಲಸ್ಯನೂ ಬರದೇ ಇದ್ದರೆ, ಮತ್ತು ತನ್ನ ಆರೋಗ್ಯದಲ್ಲಿ, ಸ್ವಾಸ್ಥ್ಯದಲ್ಲಿ ಯಾವ ರೀತಿ ತೊಂದರೆನೂ ಇಲ್ಲದೆ ಇದ್ದರೆ 6 ಗಂಟೆಗಳು ಮಲಗದೆ 4-5 ಗಂಟೆಗಳೇ ಮಲಗಬೇಕು. ಇಲ್ಲ ಹೇಳ್ಬಿಟ್ಟಿದ್ದಾರೆ 6 ಗಂಟೆ ಮಲಗಲೇಬೇಕು ಅಂತ, ಸುಮ್ಮನೆ ಮಲಗಿರೋದಲ್ಲ. ಅವ್ನು ಚೆನ್ನಾಗಿ ನಿದ್ದೆ ಹೋದ ಅಂತಂದರೆ, ಡೀಪಾಗಿ ನಿದ್ದೆ ಹೋದ ಅಂತಂದರೆ, ಅವ್ನಿಗೆ 5 ಅವರ್ ಮಲಗಿದ್ರೆ 4 ಅವರ್ ಮಲಗಿದ್ರೇ ಸಾಕು ಅನಿಸಿದ್ರೆ ಅಷ್ಟೇ ಸಾಕು ಅವನಿಗೆ. ಈಗ ನಮಗೂ ಇದರ ಅನುಭವ ಆಗಿರುತ್ತೆ. ಒಂದೊಂದು ಸರಿ ಏನು ಮಾಡ್ತೀವಿ, ಮಲಗಿರ್ತೀವಿ, ತುಂಬ ಡೀಪಾಗಿ ನಿದ್ದೆ ಬರುತ್ತೆ. ಆವಾಗ ಒಂದು 2-3 ಅವರ್ ಮಲ್ಕೊಂಡು ಎದ್ಬಿಡ್ತೀವಿ. ಅಯ್ಯೋ ಎಷ್ಟು ಚೆನ್ನಾಗಿ ನಿದ್ದೆ ಬಂತಪ್ಪ, ಮತ್ತೆ ನನಗೆ ನಿದ್ದೆನೇ ಬರಲಿಲ್ಲ, ಎದ್ದೇನಾದರೂ ಮಾಡ್ತೀವಿ ಅವಾಗ ಕೆಲಸ ಅಲ್ವಾ. ಒಂದೊಂದು ದಿವಸ ಏನು ಮಾಡ್ತೀವಿ, ರಾತ್ರಿ 9 ಗಂಟೆಗೆ ಮಲಗಿರ್ತೀವಿ, ಬೆಳಗ್ಗೆವರೆಗೂ ಮಲ್ಕೊಂಡಿರ್ತೀವಿ. ಆದರೆ ಏನಂತಂದರೆ ಸರಿಯಾಗಿ ನಿದ್ದೆ ಆಗಿರೋದಿಲ್ಲ. ಅದು ಮಧ್ಯ ಮಧ್ಯ ಎಚ್ಚರ ಆಗೋದು ಅಥವಾ ಮನಸ್ಸು ಏನೇನೋ ಯೋಚನೆ ಮಾಡೋದು ಅದರಲ್ಲೇ ಇರುತ್ತೆ. ಅಷ್ಟೊತ್ತು ನಾನು ಹಾಸಿಗೆ ಮೇಲೆ ಮಲಗಿದ್ರೂ ಕೂಡ ನನಗೆ ಆಯಾಸ ಅನ್ನೋದು ಹೋಗಿರೋದಿಲ್ಲ. ಅಲ್ಲಿಗೇನು ಅರ್ಥ ಆಗುತ್ತೆ ಹೇಳಿ, ನಾವು ಯಾವ ರೀತಿ ನಿದ್ದೆ ಮಾಡ್ತೀವಿ, ಆ ನಿದ್ದೆ ಡೀಪಾಗಿ ಹೋಗೋದು ಅಂದರೆ ಏನು, ಆಳವಾದ ನಿದ್ದೆ ಅಂತ ಹೇಳ್ತೀವಿ. ಅಂದರೆ ನನ್ನನ್ನು ನಾನು ಮರೆತು ಮಲಗಿರ್ತೀವಿ, ಆ ಮನಸ್ಸು ಕೆಲಸ ಮಾಡೋದನ್ನು ನಿಲ್ಲಿಸಿರುತ್ತಲ್ಲ, ಅಷ್ಟು ಡೀಪಾಗಿ ನಿದ್ದೆ ಮಾಡೋದು. ಕನಸು ಏನು ಬೀಳದೆ ಮಲಗಿರೋದು ಗೊತ್ತಾಗಲ್ಲ, ಎದ್ದ ಮೇಲೆ ಇಷ್ಟೊತ್ತು ಮಲಗಿಬಿಟ್ನಾ ಅಂತ ನನಗನ್ಸುತ್ತೆ. ಆ ರೀತಿ ಮಲಗೋದಿದೆಯಲ್ಲ ಅದು ಆರೋಗ್ಯವಾಗಿರುವಂಥ ನಿದ್ದೆ ಅದು. ಆ ರೀತಿ ನಿದ್ದೆ ಮಾಡಿಬಿಟ್ರೆ 2-3 ಅವರ್ ಮಲಗಿದ್ರೂ ಸಾಕು. ಒಂದೊಂದು ದಿವಸ ನೋಡಿ ತುಂಬ ನಮಗೆ
ಟಯರ್ಡ್ ಆಗಿಬಿಟ್ಟಿರುತ್ತೆ. ಮಧ್ಯಾಹ್ನದ ಸಮಯದಲ್ಲೂ ಒಂದು 5 ನಿಮಿಷ ಮಾಡಿರ್ತೀವಿ ನಿದ್ದೆ, ಅದರಲ್ಲಿ ಎಷ್ಟೋ ಎನರ್ಜಿ ಬರುತ್ತೆ ನಮಗೆ. ಆ ರೀತಿ ನಿದ್ದೆ ಮಾಡ್ತೀವಲ್ವ, ಅದು ರಾತ್ರಿ 2 ಅವರ್ ಮಲಗಿದ್ರು 3 ಅವರ್ ಮಲಗಿದ್ರು ನಮಗೆ ಸಾಕು ಅನಿಸುತ್ತೆ. ಆ ರೀತಿಯ ನಿದ್ದೆ ನಾವು ಮಾಡಿದಾಗ ಇಷ್ಟೇ ಹೊತ್ತು ನಿದ್ದೆ ಮಾಡಬೇಕು ಅನ್ನೋದು ಏನೂ ಬೇಕಾಗಿಲ್ಲ. ನಾವು 3 ಅವರ್ ಮಲಗಿದ್ರು ಸಾಕಾಗುತ್ತೆ. ಆದರೆ ನಾನು ಅದನ್ನು ಧ್ಯಾನ ಮಾಡ್ದಾಗ ಕೂತ್ಕೊಂಡಾಗ ನನಗೆ ತೊಂದರೆ ಆಗಬಾರ್ದು, ನಿದ್ದೆ ಬರೋಂಗೆ ಆಗಬಾರ್ದು, ಮತ್ತು ನನ್ನ ಆರೋಗ್ಯಕ್ಕೂ ಏನೂ ತೊಂದರೆ ಆಗಬಾರ್ದು. ಆ ರೀತಿ ಎಷ್ಟು ನಿದ್ದೆ ಬೇಕೋ ಅಷ್ಟನ್ನು ಮಾಡಬೇಕು. ಯುಕ್ತ ಅನ್ನುವಂಥ ಶಬ್ದದ ಭಾವವನ್ನು ಇಲ್ಲಿ ಆಹಾರ ವಿಹಾರ ಕರ್ಮ ಮತ್ತು ಮಲಗೋದು ಎಚ್ಚರವಾಗಿರುವಂಥದ್ದು, ಇದು ಶಾಸ್ತ್ರಗಳಿಗೆ ಪ್ರತಿಕೂಲವಾಗದೇ ಇರಲಿ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಎಷ್ಟು ಯಾರ ಪ್ರಕೃತಿ ಸ್ವಾಸ್ಥ್ಯ ಮತ್ತು ರುಚಿಗೆ ಅನುಗುಣವಾಗಿ ಉಪಯುಕ್ತವಾಗಿ ಮತ್ತು ಅವಶ್ಯಕವಾಗಿದೆಯೋ ಅಷ್ಟೇ ಅಂತ ತಿಳ್ಕೋಬೇಕು. ಇಲ್ಲಿ ಯುಕ್ತ ಅಂತಂತ ಹೇಳಿದಾರಲ್ವಾ, ಅಂದರೆ ಯಥಾ ಅಂತ ಅರ್ಥ. ಎಷ್ಟು ಬೇಕೋ ಅಷ್ಟು ನಾವು ಊಟ ಆಗಿರ್ಬೋದು, ನಾವು ಓಡಾಡೋದಾಗಿರ್ಬೋದು, ನಾವು ಕೆಲಸ ಮಾಡೋದು, ಮಲಗೋದು, ಎಚ್ಚರವಾಗಿರೋದು, ಇದು ಶಾಸ್ತ್ರಕ್ಕೆ ವಿರುದ್ಧವಾಗಿರಬಾರ್ದು. ಮತ್ತು ಎಷ್ಟು ಬೇಕೋ ಅಷ್ಟೇ, ನಮ್ಮ ಒಂದು ಪ್ರಕೃತಿ ಎಷ್ಟಿದೆ, ಸ್ವಾಸ್ಥ್ಯ ಎಷ್ಟಿದೆ, ನಮಗೆ ಎಷ್ಟು ರುಚಿ ಇದೆಯೋ ಅದಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದನ್ನು ಇಲ್ಲಿ ಆ ರೀತಿ ಹೇಳಿರುವಂಥದ್ದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.